ಐತಿಹಾಸಿಕ ಸ್ಥಳ ಗದಗದ ಲಕ್ಕುಂಡಿಯಲ್ಲಿ 5ನೇ ದಿನದ ಉತ್ಖನನ ಕಾರ್ಯ ಇವತ್ತು ಕೂಡ ಬೆಳಗ್ಗೆ 8 ಗಂಟೆಯಿಂದ ನಡೀತಾ ಇದೆ. ಆದರೆ ಈ ಗ್ರಾಮದಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲೇ ಮನೆ ಮಾಡಿಕೊಂಡು ಒಂದು ಕುಟುಂಬ ವಾಸವನ್ನು ಮಾಡ್ತಾ ಇರತಕ್ಕಂಥದ್ದು ಇವತ್ತು ಬೆಳಕಿಗೆ ಬಂದಿದೆ. ಸುಮಾರು 4 ಶತಮಾನಗಳಿಂದ ಅಂದರೆ 5ನೇ ತಲೆಮಾರು ಇಲ್ಲೇ ವಾಸ ಮಾಡ್ತಾ ಇದೆ ಕುಟುಂಬ. ಲಕ್ಕುಂಡಿ ಗ್ರಾಮದ ಶೇಖರಯ್ಯ ಚೌಕಿಮಠ ಅವರ ಕುಟುಂಬ ದೇವಸ್ಥಾನದನ್ನೇ ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇರೋದು. ಆದರೆ ಸ್ಥಳಾಂತರಕ್ಕೆ ಒಪ್ತಾ ಇಲ್ಲ ಶೇಖರಯ್ಯ ಕುಟುಂಬಸ್ಥರು. ಬೇರೆ ಕಡೆ ಏನಾದರೂ ನಮಗೆ ನಿವೇಶನವನ್ನು ಕೊಟ್ಟರೆ ಆಗ ಮಾತ್ರ ಸ್ಥಳಾಂತರವಾಗ್ತೀವಿ ಅಂತ ಶೇಖರಯ್ಯ ಕುಟುಂಬ ಹೇಳ್ತಾ ಇದೆ. ನೀವು ನೋಡಬೇಕಾ ಮನೆಯನ್ನು, ಮನೆ ಕಮ್ ದೇವಸ್ಥಾನ, ಪ್ರಾಚೀನ ಕಾಲದ ದೇವಸ್ಥಾನವನ್ನೇ ಮನೆ ಮಾಡಿಕೊಂಡು ಆ ಮನೆಯಲ್ಲಿ ಅವರು 4 ಶತಮಾನಗಳಿಂದ ವಾಸ ಮಾಡ್ತಾ ಇದ್ದಾರೆ. ಈಗಿರ್ತಕ್ಕಂಥವ್ರು ಈ ಶೇಖರಯ್ಯ ಅನ್ನೋರು 5ನೇ ತಲೆಮಾರು ಇಲ್ಲಿ ವಾಸ ಮಾಡ್ತಾ ಇರೋದು. ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲೀಗ ಮತ್ತೊಂದು ದೇವಾಲಯ ಪತ್ತೆಯಾಗಿರುವಂಥದ್ದು. ಹೊರಗಡೆ ಮನೆ ಇದೆ, ಒಳಗಡೆ ದೇವಸ್ಥಾನ ಇದೆ. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸಿದ್ದೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರೋದು ನಾವೀಗ ಗದಗದ ಲಕ್ಕುಂಡಿಯಲ್ಲಿದ್ದೀವಿ. ಈ ಲಕ್ಕುಂಡಿಯಲ್ಲಿ ಚೌಕಿಮಠ ಅನ್ನುವಂಥವರ ಮನೆ, ಈ ಮುಂಭಾಗದಲ್ಲಿ ಮನೆ ಇದೆ, ಒಳಭಾಗದಲ್ಲಿ ದೇವಸ್ಥಾನ ಇದೆ. ಆ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಸುಮಾರು 4 ಅಥವಾ 5ನೇ ಶತಮಾನದ ಮನೆ ಅಂತಲೇ ಕರಿಬೋದು. ಇದು ಮೊದಲು ದೇವಸ್ಥಾನ ಇತ್ತು. ಸುಮಾರು ಕಲ್ಯಾಣ ಚಾಲಕರು, ರಾಷ್ಟ್ರಕೂಟರು, ಹೊಯ್ಸರ ಕಾಲದಲ್ಲಿ ಏನೋ ನಿರ್ಮಾಣ ಮಾಡಿದಂತಹ ಈ ಒಂದು ದೇವಸ್ಥಾನ ಇತ್ತು. ಈ ದೇವಸ್ಥಾನವನ್ನೇ ಈಗ ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಒಂದು ದೇವಸ್ಥಾನದ ಒಳಭಾಗದಲ್ಲಿ ಸುಮಾರು 5 ಕುಟುಂಬಗಳು ಇಲ್ಲೇ ವಾಸ ಮಾಡ್ತಿರುವಂಥದ್ದು. ಅದರಲ್ಲಿ ಕೊಟ್ರಯ್ಯ ಚೌಕಿಮಠ, ಶೇಖರಯ್ಯ ಚೌಕಿಮಠ, ಈರಮ್ಮ ಚೌಕಿಮಠ, ಶರಣಯ್ಯ ಚೌಕಿಮಠ ಮತ್ತು ಬಸಮ್ಮ ಚೌಕಿಮಠ ಅನ್ನುವಂಥ 5 ಕುಟುಂಬಗಳು ಇದೇ ಒಂದು ದೇವಸ್ಥಾನದಲ್ಲಿ ವಾಸ ಮಾಡ್ತಿರೋದು. ಆ ಮನೆಗೆ ಬೇಕಾದಂಥ ಎಲ್ಲ ಉಪಕರಣಗಳನ್ನು ಸಹ ಇಲ್ಲೇ ಇಟ್ಟಿರುವಂಥದ್ದು. ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಒಂದು ಟೈಲರಿಂಗ್ ಮಷಿನ್ ಇರುವಂಥದ್ದು, ಜೊತೆಗೆ ಅವರಿಗೆ ಜೋಳ, ಅಕ್ಕಿ, ಗೋಧಿ, ಹೀಗೆ ಅವ್ರ ದವಸ ಧಾನ್ಯಗಳನ್ನು ಸಹ ನಾವು ತೋರಿಸ್ತಾ ಇದ್ದೀವಿ. ಅದೇ ಒಂದು ನಮ್ಮ ಇನ್ನೊಂದು ಭಾಗದಲ್ಲಿ ತೋರಿಸ್ತಾ ಇದ್ದೀವಿ, ಮಠದ ಒಂದು ಒಳಭಾಗ. ಇಲ್ಲಿ ಕೂಡ ಕುಟುಂಬಸ್ಥರು ವಾಸ ಮಾಡುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಸುಮಾರು 5 ಕುಟುಂಬಗಳು ಈ ಒಂದು ದೇವಸ್ಥಾನವನ್ನೇ ಮನೆಯಾಗಿಸಿಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸುಮಾರು ಈಗ 400ರಿಂದ 500 ವರ್ಷಗಳಿಂದ ಇದೇ ಒಂದು ದೇವಸ್ಥಾನದಲ್ಲಿ ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಆ ದೇವಸ್ಥಾನದ ಕಂಪ್ಲೀಟ್ ವಿವರವನ್ನು ಕೂಡ ನಾವು ಈಗ ಪಬ್ಲಿಕ್ ಟಿವಿ ಮೂಲಕ ತೋರಿಸುವಂಥ ಕೆಲಸ ಮಾಡ್ತೀವಿ. ಇದು ಐತಿಹಾಸಿಕ ಸ್ಥಳ. ಈ ಐತಿಹಾಸಿಕ ಸ್ಥಳದಲ್ಲಿ ಏನೆಲ್ಲ ಕುರುಹುಗಳಿದೆ ಅನ್ನುವಂಥದ್ದು, ಯಾಕಂದರೆ ಇಲ್ಲಿ 101 ದೇವಾಲಯ, 101 ಬಾವಿ ಇತ್ತು ಅನ್ನುವಂಥ ಪ್ರತೀತಿ ಇದೆ. ಅದರ ಅನ್ವಯವಾಗಿ ಈಗ ಮತ್ತೊಂದು ದೇವಸ್ಥಾನ ಇರುವಂಥದ್ದು ಈ ಒಂದು ಚೌಕಿ ಮಠ. ಈ ಚೌಕಿ ಮಠದಲ್ಲಿ ಮನೆ ಇರುವಂಥದ್ದು. ಇದು ಸುಮ್ಮನೆ ಇಕ್ಕಟ್ಟಾದಂತಹ ಒಂದು ದೇವಸ್ಥಾನ ಇದೆ. ಇದರ ಒಳಗಡೆ ಹೋಗೋಕ್ಕೂ ಕೂಡ ತುಂಬಾ ಕಷ್ಟ ಇದೆ. ಯಾಕಂದರೆ ಇದು ಸಂಪೂರ್ಣವಾಗಿ ಹುದುಗಿ ಹೋಗಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ಒಂದು ಹುದುಗಿ ಹೋಗಿರುವ ದೇವಸ್ಥಾನದ ಒಳಭಾಗದಲ್ಲಿ ಹೇಗೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಪುರಾತನ ಕಾಲದ ಇತಿಹಾಸವನ್ನು ಹೊಂದಿದಂತಹ ಈ ಒಂದು ದೇವಸ್ಥಾನ. ಈ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ಇಲ್ಲಿ ಈಶ್ವರ ಇತ್ತು ಅನ್ನುವಂಥದ್ದು. ಈ ಈಶ್ವರನವನ್ನು ಈ ಚೌಕಿ ಮಠದವರು ಪೂಜೆ ಮಾಡ್ತಾ ಇದ್ರು ಅಂತ. ಆದರೆ ಈ ಸದ್ಯದ ಮಟ್ಟಿಗೆ ಇಲ್ಲಿ ಯಾವುದೇ ಲಿಂಗವಾಗಲಿ, ಈಶ್ವರನ ಒಂದು ಮೂರ್ತಿ ಆಗಲಿ, ಇದು ಯಾವುದೂ ಕೂಡ ಈಗ ಕಾಣ್ತಾ ಇಲ್ಲ. ಬಹುಶಃ ಇದು ಭೂಮಿಯಲ್ಲಿ ಹುದುಗಿರಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಈ ಒಂದು ದೇವಸ್ಥಾನದ ಒಳಭಾಗದಲ್ಲಿ ಮಳೆ ಆದರೆ ಸಾಕು ಸಂಪೂರ್ಣವಾಗಿ ನೀರು ಬರ್ತಾ ಇತ್ತು. ನೀರು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ತುಂಬಾ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇದು ನೀರಿನಿಂದ ತುಂಬಿಕೊಂಡು ಈಗ ಇದು ಹುದುಗಿ ಹೋಗಿರುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಚೌಕಿ ಮಠ, ಈ ಒಂದು ಚೌಕಿ ಮಠದಲ್ಲಿಯೇ ಒಂದು ಕುಟುಂಬಸ್ಥರು ಈಗ ವಾಸ ಮಾಡ್ತಿರುವಂಥದ್ದು. ಇದು ಇವತ್ತು ನೆನೆದಲ್ಲ, ಸುಮಾರು 4ರಿಂದ 5ನೇ ತಲೆಮಾರಿನ ಜನರು ಈ ಒಂದು ದೇವಸ್ಥಾನದಲ್ಲಿ ಮನೆಯನ್ನಾಗಿ ಮಾಡಿಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನ ತುಂಬ ಐತಿಹಾಸಿಕವಾದಂಥ, ಜೊತೆಗೆ ಪುರಾತನ ಕಾಲದ ದೇವಸ್ಥಾನವಾಗಿರೋದ್ರಿಂದ ಇಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ದೇವರುಗಳಿಲ್ಲ. ಮೊದಲಿಂದನೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಕುಟುಂಬಸ್ಥರು ಏನು ಹೇಳ್ತಾರೆ ಅಂದರೆ, ಸದ್ಯದ ಮಟ್ಟಿಗೆ ನಮಗೆ ಬೇರೆ ಕಡೆ ಎಲ್ಲಾದರೂ ಸೂಕ್ತ ನಿವೇಶನ ಕೊಟ್ಟರೆ, ಜಾಗ ಕೊಟ್ಟರೆ, ಮನೆಯನ್ನು ಕಟ್ಟಿಸಿಕೊಟ್ರೆ ನಾವು 5 ಕುಟುಂಬಸ್ಥರು ನಾವು ಈ ದೇವಸ್ಥಾನವನ್ನು ಬಿಟ್ಟು ಹೊರಗಡೆ ಹೋಗ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗ ಐತಿಹಾಸಿಕ ದೇವಸ್ಥಾನ ಲಕ್ಕುಂಡಿಯ ಶ್ರೀ ಚೌಕಿಮಠ ದೇವಸ್ಥಾನದಲ್ಲಿ ಮನೆ ಮಾಡಿಕೊಂಡ ಕುಟುಂಬಸ್ಥರು ಈಗ ಹೇಳ್ತಾ ಇರೋದು ಒಂದೇ, ನಮಗೆ ಬೇರೆ ಕಡೆ ಸ್ಥಳಾಂತರ ಮಾಡಿದರೆ, ಶಿಫ್ಟ್ ಮಾಡಿದರೆ, ನಮಗೆ ಜಾಗ ಕೊಟ್ಟು ಮನೆಯನ್ನು ಕಟ್ಟಿಸಿಕೊಟ್ರೆ ನಾವು 5 ಕುಟುಂಬಸ್ಥರು ಈ ದೇವಸ್ಥಾನವನ್ನು ಬಿಟ್ಟು ಹೋಗ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸರ್ಕಾರ ಇದರ ಬಗ್ಗೆ ಯಾವ ಥರ ಅಂತ ಮುತುವರ್ಜಿ ವಹಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.
ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದವರು ಪುರಾತತ್ವ ಇಲಾಖೆಯವರು ಈ ಬಗ್ಗೆ ತೀರ್ಮಾನ ತಗೋಬೇಕು, ಅವ್ರ ಗಮನಕ್ಕೆ ಬಂದಿರಲಿಲ್ಲ ಇದು ಅಂತ ಅನಿಸುತ್ತೆ. ಇನ್ನು ನಿಧಿ ಸಿಕ್ಕಂತಹ ಲಕ್ಕುಂಡಿಯಲ್ಲಿ ಇವತ್ತು 5ನೇ ದಿನದ ಉತ್ಖನನ ಏನು ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಈಗ ಭೂಮಿ ಅಗೆತ ಇವತ್ತು ಕೂಡ ಮುಂದುವರೆದಿದೆ. ಇವತ್ತಿನ ಶೋಧದ ವೇಳೆ ಮಡಿಕೆಯ ಅವಶೇಷಗಳು, ಅದರ ಅವಶೇಷಗಳು, ಕೆಲವು ಕವಡೆಗಳು ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹಳ ಸೂಕ್ಷ್ಮವಾಗಿ ಇದರ ಉತ್ಖನನ ಆಗಬೇಕು. ತೆಗೆದಂತಹ ಮಣ್ಣನ್ನು ಜರಡಿ ಹಿಡಿತಾ ಇದ್ದಾರೆ. ಆ ಜರಡಿ ಹಿಡಿದಾಗ ಈ ಕವಡೆ ಗಿವಡೆ ಇವೆಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಗೊತ್ತಿಲ್ಲ ಇನ್ನೂ ಲಕ್ಕುಂಡಿನಲ್ಲಿ ಏನೇನು ಸಿಗುತ್ತೆ ಅಂತಂದ್ಬಿಟ್ಟು. ಯಾಕೆಂದರೆ ಅವ್ರಿಗೆ ಒಂದು ಚೂರು ಇದೇ ಆಗ್ತಾ ಇಲ್ಲ, ಟೈಮೇ ಸಿಗ್ತಾ ಇಲ್ಲ. ನಿಮಗೆ ಅವ್ರ ಉತ್ಖನನ ಮಾಡಿದಷ್ಟು ವಸ್ತುಗಳು ಸಿಗ್ತಾನೇ ಇದೆ ಅವರಿಗೆ. ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 5ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಈ 5ನೇ ದಿನದ ಆರಂಭದಲ್ಲೇ ಒಂದು ಪುರಾತನ ಕಾಲದ ಮಡಿಕೆ ಒಂದು ಭಾಗ ಕಾಣಿಸ್ಕೊಂಡಿದೆ. ಆ ದೃಶ್ಯವನ್ನು ನಿಮ್ಗೆ ತೋರಿಸಿದ್ದೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ದೀವಿ. ಈ ಒಂದು ಅಂಗಳದಲ್ಲಿ ಇವತ್ತು 5ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುತ್ತೆ. ಸುಮಾರು 4-4.5 ಅಡಿ ಅಗಿಯುವಷ್ಟರಲ್ಲೇ ಇವತ್ತು ಮತ್ತೊಂದು ಐತಿಹಾಸಿಕವಾದಂತಹ ಗತಕಾಲದ ವೈಭವಿಸುವಂತಹ ಒಂದು ಮಡಿಕೆಯ ಒಂದು ಭಾಗ ಕಾಣಿಸ್ಕೊಂಡಿರುವಂಥದ್ದು. ಈ ಮಡಿಕೆಯನ್ನು ತುಂಬ ನಾಜೂಕಾಗಿ ಹೊರತೆಗೆಯುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈ ಉತ್ಖನನ ವೇಳೆ ಅದು ಒಡೆದ ಮಡಿಕೆಯ ಒಂದು ಅವಶೇಷ ಅಂತಾನೆ ಹೇಳ್ಬೋದು. ಇದು ಅರ್ಧ ಆಕೃತಿಯಲ್ಲಿ ಕಾಣಿಸಿಕೊಂಡಂಥ ಮಡಿಕೆದಾಗಿದೆ. ಈ ಮಡಿಕೆಯನ್ನು ಇಲ್ಲಿದ್ದಂತಹ ಪುರಾತತ್ವ ಇಲಾಖೆ ಸಿಬ್ಬಂದಿಗಳು ಇದನ್ನು ಸ್ವಚ್ಛಗೊಳಿಸಿ ಅದನ್ನು ಹೊರತೆಗೆಯುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಮಡಿಕೆಯ ಕೇವಲ ಈಗ ಒಂದು ಅರ್ಧ ಭಾಗ ಮಾತ್ರ ಕಾಣಿಸಿಕೊಂಡಿರುವಂಥದ್ದು. ಈ ಒಂದು ಉತ್ಖನನ ವೇಳೆ ಅನೇಕ ಅವಶೇಷಗಳು ಸಹ ಪತ್ತೆ ಆಗ್ತಾ ಇದೆ. ಅದರಲ್ಲೂ ಇವತ್ತು 5ನೇ ದಿನದಲ್ಲಿ ಒಂದು ಮಡಿಕೆಯ ಒಂದು ಭಾಗ ಕಾಣಿಸ್ಕೊಂಡಿರುವಂಥದ್ದು. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಮಡಿಕೆಯ ಭಾಗ ಇದು ಧಾನ್ಯಗಳನ್ನು ಸಂಗ್ರಹಣೆ ಮಾಡುವಂಥ ಮಡಿಕೆಯ ಭಾಗ, ಅಥವಾ ಇದರಲ್ಲಿ ಏನಾದರೂ ನಾಣ್ಯ ಆಭರಣಗಳು ಹೀಗೆ ಏನಾದರೂ ಸಂಗ್ರಹಣೆ ಇಡುವಂಥ ಮಡಿಕೆಯ ಭಾಗ ಅನ್ನುವಂಥ ಕುತೂಹಲ ಕೂಡ ಈಗ ಮೂಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದನ್ನು ತುಂಬ ನಾಜೂಕಾಗಿ ಈ ಒಂದು ತೆಗೆಯುವ ಕೆಲಸ ಕೂಡ ನಡೀತಾ ಇದೆ. ಇಲ್ಲಿ ಪುರಾತತ್ವ ಇಲಾಖೆಯ ಮೇಲ್ವಿಚಾರಕರು ಜೊತೆಗೆ ಸಿಬ್ಬಂದಿಗಳು, ಇಲ್ಲಿದ್ದಂತಹ ಉತ್ಖನನ ಕಾರ್ಮಿಕರು ಎಲ್ಲರೂ ಸೇರಿಕೊಂಡು ಇದನ್ನು ಹೊರತೆಗೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಇದಕ್ಕೆ ಕೇವಲ ಸೂಕ್ಷ್ಮತೆಯ ಕೆಲವು ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಮಾತ್ರ ಇಲ್ಲಿ ತೆಗೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈ ಒಂದು ಮಡಿಕೆ ಯಾವ ಕಾಲದ್ದು, ಏನು ಯಾರ ಬಳಕೆದ್ದು ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನು ನಮ್ಮ ಮತ್ತೊಂದು ಮುಂದಿನ ಭಾಗದಲ್ಲೂ ಸಹ ತೋರಿಸ್ತೇನೆ. ಆ ಮಡಿಕೆಯ ಒಳಭಾಗದಲ್ಲಿ ಸಿಕ್ಕಂಥ ಮಣ್ಣನ್ನು ಕೂಡ ಇಲ್ಲಿ ಶೋಧನೆ ಮಾಡ್ತಾ ಇರುವಂಥದ್ದು. ಮಣ್ಣಿನ ಪ್ರತಿ ಕಣಕಣವನ್ನು ಸಹ ಇಲ್ಲಿ ಪರಿಶೀಲನೆ ಮಾಡುವಂಥದ್ದನ್ನು ಕೂಡ ನಾವು ತೋರಿಸ್ತಿದ್ವಿ. ಯಾಕಂದರೆ ಇದೊಂದು ಸೂಕ್ಷ್ಮವಾದ ಪ್ರದೇಶ. ಇಲ್ಲಿ ಕೇವಲ ಶಿಲಾನ್ಯಾಸಗಳು ಅಷ್ಟೇ ಇಲ್ಲ, ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳಗಳು ಸಹ ಸಿಗ್ತಾವೆ ಅನ್ನುವಂಥ ಸಾಕಷ್ಟು ಉಲ್ಲೇಖಗಳು ಸಹ ಇದೆ. ಇಲ್ಲಿ ಟಂಕಶಾಲೆ ಇತ್ತು ಅನ್ನುವಂಥದ್ದು ಕೂಡ ಒಂದು ಕುರುಹು ಸಹ ಇದೆ, ಇತಿಹಾಸದಲ್ಲಿ ಉಲ್ಲೇಖವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಮಡಿಕೆಯ ಭಾಗದಲ್ಲಿ ಸಿಕ್ಕಂತಹ ಮಣ್ಣನ್ನು ಇಲ್ಲಿ ಪರಿಶೋಧನೆ ಕೂಡ ಮಾಡ್ತಾ ಇರುವಂಥದ್ದು. ಹೀಗೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಇದು ಲಕ್ಕುಂಡಿಯ 5ನೇ ದಿನದ ಉತ್ಖನನ ಕಾರ್ಯ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತದೆ. ಇದು ಸಾಕಷ್ಟು ಕುತೂಹಲ ಮೂಡಿಸ್ತಿದೆ. ಪ್ರತಿದಿನವೂ ಒಂದೊಂದು ಅವಶೇಷಗಳು, ವಿಶೇಷಗಳು ಸಹ ಇಲ್ಲಿ ಪತ್ತೆ ಆಗ್ತಿರೋದನ್ನು ನೋಡಿದರೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಮಡಿಕೆಯ ಯಾವ ಭಾಗದ್ದು, ಯಾವ ಆಳ್ವಿಕೆದು, ಇದರ ಈ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಸಹ ಪುರಾತತ್ವ ಇಲಾಖೆಯ ಅಧಿಕಾರಿಗಳಷ್ಟೇ ಸ್ಪಷ್ಟಪಡಿಸಬೇಕಾಗಿದೆ. ಒಟ್ಟಿನಲ್ಲಿ ಲಕ್ಕುಂಡಿಯ ಉತ್ಖನನ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್. ಇಡೀ ಲಕ್ಕುಂಡಿ ಗ್ರಾಮವನ್ನೇ ಉತ್ಖನನ ಮಾಡಬೇಕಾಗತ್ತೆ ನನ್ನ ಪ್ರಕಾರ. ಯಾಕೆಂದರೆ ನಿಮ್ಗೆ ಅಲ್ಲಿ ಸಿಗ್ತಾ ಇರೋ ವಸ್ತುಗಳನ್ನು ನೋಡ್ತಾ ಇದ್ದರೆ ದೇವಸ್ಥಾನದ ಮುಂಭಾಗ ಮಾತ್ರ ಅಲ್ಲ, ಇಡೀ ಗ್ರಾಮವನ್ನೇ ಉತ್ಖನನ ಮಾಡಿದ್ರೂ ಕೂಡ ಮತ್ತಷ್ಟು ಅವಶೇಷಗಳ ಇತಿಹಾಸ ಗೊತ್ತಾಗೋದೇ ಇಂತಹ ವಸ್ತುಗಳಿಂದ. ಹಾಗಾಗಿ ಪುರಾತತ್ವ ಇಲಾಖೆಯವರು, ಜಿಲ್ಲಾಡಳಿತ ಈ ಬಗ್ಗೆ ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇದನ್ನು ಮುಂದುವರಿಸ್ತಾರೆ ಅಂತಕ್ಕಂಥದ್ದೇ ಪ್ರಶ್ನೆ. ಬಯಲು ವಸ್ತು ಸಂಗ್ರಹಾಲಯವನ್ನಾಗಿ ಮಾಡ್ತೀವಿ ಅಂತ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಹಾಗಾಗಿ ಕುತೂಹಲ ಎಲ್ಲರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ.